ನಟ ದರ್ಶನ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಜೈಲಿನಲ್ಲಿದ್ದಾರೆ. ದರ್ಶನ್ ಬೆಂಬಲಕ್ಕೆ ನಿಂತಿದ್ದಾರೆ ನಟ ವಿನೋದ್ ರಾಜ್. ದರ್ಶನ್ ಮೃದು ಸ್ವಭಾವದ ವ್ಯಕ್ತಿ ಅಂತ ಕೂಡ ಹೇಳಿದ್ದಾರೆ ವಿನೋದ್ ರಾಜ್. ದರ್ಶನ್ಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ವಿನೋದ್ ರಾಜ್ ಅವರ ಮಾತಿದು. ಜೈಲಿನಲ್ಲಿ ದರ್ಶನ್ ನೋಡಿ ನನಗೆ ತುಂಬಾ ನೋವಾಯ್ತು ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ನಟ ವಿನೋದ್ ರಾಜ್ ಹೇಳಿಕೆ. ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡ್ಕೊಂಡು ಬಂದ್ರು, ಮಾತನಾಡಿದ್ರು. ಅದಾದ ಮೇಲೆ ಪಬ್ಲಿಕ್ ಟಿವಿಗೆ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ವಿನೋದ್ ರಾಜ್. ಏನು ಕೊಲೆ ಆರೋಪ ಪ್ರಕರಣದಲ್ಲಿ ಏನು ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ನಟ ದರ್ಶನ್ ಅವ್ರನ್ನ ನೋಡ್ಲಿಕ್ಕೆ ವಿನೋದ್ ರಾಜ್ ಅವರು ಸಹ ಹೋಗಿ ಬಂದಿರುವಂಥದ್ದು. ಈಗ ನಮ್ಮ ಜೊತೆ ವಿನೋದ್ ರಾಜ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ನಿನ್ನೆ ಕೂಡ ಏನು ವಿನೋದ್ ರಾಜ್ ಅವ್ರನ್ನ ಭೇಟಿ ಮಾಡಿದ್ರಿ, ಏನ್ ಅನ್ಸ್ತು? ದರ್ಶನ್ ಅವ್ರನ್ನ ನೋಡಿದೆ. ನೋಡಿದಾಗ ಅವ್ರಿಗೆ ನನ್ನನ್ನು ಅರಿದೇನೆ, ಅವ್ರಿಗೆ ಅರಿದೇನೆ ಕಣ್ಣಲ್ಲಿ ಕಣ್ ತುಂಬಿಡ್ತು. ಇವ್ರೆ ಅದು ಯಾವ ಆರೋಪದ ಮೇಲೆ ಅವರಿದಾರೋ ಏನೋ, ನಮ್ಗೆ ಅದ್ರ ಬಗ್ಗೆ ಅಂತ ಇದಿರ್ಲಿಲ್ಲ. ಒಬ್ಬ ಕಲಾವಿದ ಅನ್ನುವಂಥ ಒಂದು ಭಾವನೆಯಲ್ಲಿ ಹೋಗಿ ನೋಡಿದಾಗ ಕಲಾವಿದನಿಗಿನ ಜಾಸ್ತಿ ಅಣ್ಣ ಅಂತಂತ ಹೇಳ್ಬಿಟ್ಟು ತಾನು ಬಂದು ತಪ್ಕೊಂಡಿದ್ದು, ಕಾಲಿಗೆ ಬಿದ್ದಿದ್ದು ಯಾವುದು ಮರೆಯಕ್ಕಾಗ್ತಾ ಇಲ್ಲ ರೀ. ನನಗೆ ಕಷ್ಟ ಅದೊಂದೇ ಈಗಲೂ ನನಗೆ ಅದು ಚಿಚ್ತಾನೆ ಇದೆ, ಸುಮ್ಮನೆ ಆಗ್ತಾನೆ ಇದೆ. ಯಾಕೆ ಹೀಗಾಯ್ತು ಈಗ ಆಗ್ಬಾರ್ದಾಗಿತ್ತಲ್ಲಪ್ಪ ಇದು ಅಂತಂತ ಹೇಳ್ಬಿಟ್ಟು ಅವರು ನೋವು ಅನ್ಭವಿಸ್ಕೊಂಡು ಅವ್ರು ನಂಬಿರೋರ್ಗೂ ಅವ್ರು ನೋವು ಕೊಟ್ಟಾಗ ಆಗ್ಬಿಡ್ತು. ಪಾಪ ಈ ವಿಧಿ ಮೇಲೆ ಎಲ್ಲೋ ಒಂದ್ ಕಡೆ ನಮ್ಮ ಮತಿನೂ ನಾವು ಸ್ವಲ್ಪ ಮತಿಗೂ ಸ್ವಲ್ಪ ಕೆಲಸ ಕೊಟ್ಬಿಟ್ಟು ಹೇಗಾದ್ರೆ ಅದನ್ನ ಸರಿ ಮಾಡ್ಬೇಕು ಅನ್ನುವಂಥದ್ದು ನಮ್ಗೆ ಬರಬೇಕು ಅಷ್ಟೇ ಹೊರ್ತು ಎಲ್ಲೋ ಒಂದ್ ಕಡೆ ಕೋಪದ ಕೈಗೆ ನಮ್ಮ ಬುದ್ಧಿನ ಕೊಟ್ಬಿಟ್ಟು ಅಥವಾ ನಮ್ಮನ್ನ ನಾವೇ ಅರ್ಪಿಸ್ಕೊಂಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಏನು ಸಿಗ್ಬೋದು? ಏನೂ ಇಲ್ಲ. ಆ ಹಿಂಸೆನೆ ಅವರು ಮಾನಸಿಕವಾಗಿ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಯ್ತು. ಅವರು ಪ್ರೀತಿನ ತುಂಬಾ ಬಯಸ್ತಾ ಇದ್ದಾರೆ. ಅವರು ಎಲ್ಲ ಒಂದ್ ಕಡೆ ಪಾಪ ಅವ್ರಿಗೆ ಜೀವನದ ಒಂದು ಅರಿವು ಅವ್ರಿಗೆ ಏನಾಗ್ತಾ ಇದೆ, ನಾನು ಚೆನ್ನಾಗಿರ್ಬೇಕು, ನಾನು ಎಲ್ರ ಜೊತೆಲಿ ಬೆರೆತು ಸಂತೋಷವಾಗಿರ್ಬೇಕು, ಎಲ್ಲೋ ಒಂದ್ ಕಡೆ ನಾನು ಕಳೆದು ಹೋಗ್ಬಿಟ್ಟಿದ್ನ, ಮತ್ತೆ ನಾನಾಗಿ ಎಲ್ರ ಜೊತೆಲೂ ಅದೇ ರೀತಿ ಬಾಳಿ ಬದುಕಬೇಕು ಅನ್ನುವಂತ ಒಂದು ಅವರ ಒಂದು ಮನಸ್ಸಿನಲ್ಲಿರುವಂತ ಒಂದು ಅಭಿಲಾಷೆ ಅದು ಕಂಡು ಬರ್ತದೆ ಅವ್ರ ಹತ್ರ ಮಾತಾಡಿದಾಗ. ತಾಯಿ ಚೆನ್ನಾಗಿದ್ದಾಗ ಅವರು ತಾಯಿ ನೋಡಕ್ ಸಹ ಬಂದಿದ್ರು. ಆ ಕ್ಷಣದಲ್ಲೂ ಸಹ ಸಾಕಷ್ಟು ರೀತಿಯಲ್ಲಿ ಮಾತುಕತೆ ಆಡಿದ್ರು. ಹೌದು, ಅಮ್ಮವರ ಆರೋಗ್ಯ ಸ್ವಲ್ಪ ಮಟ್ಟಕ್ಕೆ ಕ್ಷೀಣಿಸಿದ್ದಾಗ ಪಾಪ ಬಂದು ತಾನು ಮಾತಾಡಿ ಇಲ್ಲೇ ಬರುವಾಗ್ಲೇನೆ ಅವರು ನಮಸ್ಕಾರ ಅಣ್ಣ ಅಂತಂತ ಹೇಳ್ಬಿಟ್ಟು ಕಾಲಿಗೆ ಬೆಳ್ಕೊಂಡು, ಏನಪ್ಪಾ ಹೀರೋ ಚೆನ್ನಾಗಿದ್ಯಪ್ಪಾಜಿ ಅಂತ ಕೇಳಿದ್ರೆ, ನೀವ್ ಹೀರೋಣ ನಾವು ವಿಲ್ಲನ್ನ ಅಂತಂತ ಹೇಳಿದ್ರೆ, ಯಾರು ಹೀರೋ ಯಾರು ವಿಲ್ಲನ್? ಅಯ್ಯೋ, ಚಿತ್ರರಂಗದಲ್ಲಿ ಪಾತ್ರಗಳು ಬರ್ತವೆ ಹೋಗ್ತವೆ, ಎಲ್ಲ ಆಗ್ತವೆ. ನಾವು ಹೀರೋಗಳು ಅಲ್ಲ, ಯಾರೂ ವಿಲ್ಲನ್ಗಳಲ್ಲ. ಸಮಯ ಸಂದರ್ಭಗಳು ಎಲ್ಲ ಈ ರೀತಿ ಮಾಡ್ಬಿಡುತ್ತೆ ಮನುಷ್ಯನ. ನಾವೆಲ್ಲರೂ ಫಸ್ಟ್ ಮನುಷ್ಯರಾಗಿರೋಣ ಅನ್ನುವಂಥ ಭಾವನೆನೇ ನನಗೆ ಅನ್ನಿಸ್ತಾ ಇತ್ತು ದರ್ಶನ್ ಅವ್ರು ನನ್ನ ಹತ್ರ ಅವಾಗ ಮಾತಾಡಿದಾಗ. ಆ ಪ್ರೀತಿಯ ಗೌರವ ಅಪ್ಪ ಇಟ್ಟಿರುವಂಥದ್ದು ನನಗೆ ಅದೇ ಪ್ರೀತಿನೇ. ಆ ಕಾರಾಗೃಹದೊಳಗೆ ಹೋದ ತಕ್ಷಣನೇ ತನ್ನ ನೋಡಿದ್ದ ಆ ನೋಟಕ್ಕೇನೆ ಅಪ್ಪನಿಗೆ ಒಳಗಡೆ ಅದೇನೊಂದು ಸಂಬಂಧನು. ನಾನು ಸರ್ಜರಿ ಆಯ್ತು, ನನಗೆ 4ನೇ ತರಗತಿನೇ ನಾ ಮಾತಾಡುವಾಗ, ಅಣ್ಣ ಗಂಟ್ಲಿ ಯಾಕೋ ಒಂಥರ ಇದೆ, ಗಂಟ್ಲಿ ಯಾಕಣ್ಣ ಏನಣ್ಣ ಅಂತ ಕೇಳ್ತಾನೆ ನಾನು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟೆ ಮಾರನೇ ದಿವಸಕ್ಕೆ. ಅದಕ್ಕೆ ಮಾರನೇ ದಿನ ನನ್ನ ಆಪರೇಷನ್ ಮುಗ್ದಿತ್ತು. ಟಿವಿನಲ್ಲಿ ನೋಡ್ತಾ ಇದ್ರೆ ದರ್ಶನ್ ಅವರ ಈ ಕೆಟ್ಟ ಒಂದು ಘಟನೆ ನಮ್ಗೆ ಇಡೀ ಇಂಡಸ್ಟ್ರಿಗೆ ಶಾಕ್ ಆಗುವಂತ ಘಟನೆನ ಕಂಡು ಬಂತು. ಅಮ್ಮನ ಹತ್ರ ಬಂದು ಮಾತಾಡಿಸಿದಾಗ ಅವರು ಅಮ್ಮನ್ ನೋಡಿ ಅದೇ ಪ್ರೀತಿ ಅವ್ರಿಗೆ. ಅಮ್ಮವ್ರಿಗೆ ಗೊತ್ತಾಯ್ತು, ದರ್ಶನ್ ಬಂದಿದ್ದು ಗೊತ್ತಾಯ್ತು. ಅದನ್ನೇ ಅಮ್ಮ ಹೇಳಿದ್ದು, ನೋಡ್ಕೊಳಪ್ಪ, ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅವರು, ನಾನು ಪಾತ್ರ ಮಾಡಿದ್ದೀನಿ, ಸುಮಾರು ಚಿತ್ರಗಳವ್ರ ಜೊತೆ ಪಾತ್ರ ಮಾಡಿದ್ದೀನಿ. ದರ್ಶನ್ ಜೊತೆಲಿರ್ಬೇಕು, ನಾವು ಸಿನಿಮಾ ರಂಗದಲ್ಲಿ ಇರ್ತೀವೋ ಬಿಡ್ತೀವೋ, ಬಟ್ ಅಲ್ಲಿಂದ ನಾವು ಬಂದವರು, ಅದನ್ನ ನಾವು ಮರಿಬಾರ್ದು. ನಮಗೆ ದೊಡ್ಡದಾಗಿ ಒಳ್ಳೇದು ಮಾಡೋಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಕೆಟ್ಟದನ್ನ ಬಯಸಬಾರ್ದು ಯಾರಿಗೂ ಅನ್ನುವಂಥದ್ದೇ ನನ್ನ ತಾಯಿಯವರು ಭಾವನೆ. ಆ ಭಾವನೆಯನ್ನ ನಾವು ಎಷ್ಟು ಮಟ್ಟಿಗೆ ಅನುಸರಿಸಕ್ ಸಾಧ್ಯ ಅದು ನನಗೆ ಗೊತ್ತಿಲ್ಲ. ಆದ್ರೆ ಹೀಗಿದ್ದಿದ್ದ ಪರಿಸ್ಥಿತಿ ನನ್ನ ತಾಯಿಯವ್ರು ಇದ್ದಿದ್ರೆ ಮೊದಲು ಹೋಗ್ಬಿಡೋರು. ನನ್ನ ತಾಯಿಯವರು ಯಾರು ಬೈದ್ರೆ ಏನು ಮಾಡಿದ್ರೆ ಏನು ಹೋಗಿ ನೋಡ್ಬೇಕು, ಯಾಕಾಯ್ತು ಹಿಂಗೆ ಅಂತ ಹೇಳ್ಬಿಟ್ಟು ಆ ಭಾವನೆ ಇಟ್ಕೊಂಡು ನನಗೆ ಆಪರೇಷನ್ ಆಗಿತ್ತು. ಸ್ವಲ್ಪ ಸುಧಾರಿಸ್ಕೊಂಡೆ. ಅದು ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ, ನೋಡುವಾಗಿಲ್ಲ. ವಾರದಲ್ಲಿ ಒಂದೇ ಸರಿ ಭೇಟಿ ಆಗುವಂಥದ್ದು ಅನ್ನುವಂಥದ್ದು, ಅಥವಾ 2 ಸರಿನೋ 1 ಸರಿನೋ ಗೊತ್ತಿಲ್ಲ. ಅದರಲ್ಲಿ ಎಲ್ಲರೂ ಸೇರಿ ಹೋಗ್ಬೇಕು, ನಿಮಗೊಂದ್ಸರಿ ಅವ್ರಿಗೊಂದ್ಸರಿ ಇದು ಮಾಡೋಕ್ಕಾಗಲ್ಲ ಅಂತ ಕಾದು ಕೂತಿದ್ದೇನೆ. ನಾನು ಹೋದೆ ಪಾಪ.
ಇದು ವಿನೋದ್ ರಾಜ್ ಅವರ ಮಾತು. ಏನಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೂ ಸಹ ಸಾಕಷ್ಟು ರೀತಿ ತೊಂದರೆ ಆಗಿರುವಂತದ್ದು. ಅದೇ ರೀತಿಯಲ್ಲಿ ದರ್ಶನ್ ಕೂಡ ಒಂದು ನ್ಯಾಯಾಂಗ ವಶದಲ್ಲಿದ್ದು ಸಾಕಷ್ಟು ರೀತಿಯಲ್ಲಿ ಅಲ್ಲಿ ಇರೋದ್ರ ಬಗ್ಗೆ ಸಹ ಅವರ ಅನಿಸಿಕೆಯನ್ನ ಹಂಚ್ಕೊಂಡಿರುವಂತದ್ದು. ಟಿವಿಗಾಗಿ ಪ್ರಕಾಶ್ ನೆಲಮಂಗಲ.